ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಸೋತು ತಲೆ ತಗ್ಸಿದ್ರ ಅಥವಾ ಕೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟು ತಲೆ ಎತ್ತೋದ್ರ ಮುಖಾಂತರ ಗಾಯತ್ರಿ ದೇವಿಗೆ ಗುನ್ನ ಇಟ್ರ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ರೆಡ್ ಬುಕ್ಕನ್ನು ತರಬೇಕು ಅಂತ ಕಾಳಿ ಅವತಾರವನ್ನು ತಾಳದಂಥ ಭಾರ್ಗವಿ ರೆಡ್ ಬುಕ್ಕನ್ನು ತರಲಿಕ್ಕೆ ಅಂತ ಹೋಗ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಅರ್ಜುನ್ ಎದುರಾಗಿದೆ. ಮತ್ತೆ ಯಾಕೆ ಹೋಗ್ತಿದ್ರ ಅಂತ ಹೇಳಿ ಭಾರ್ಗವಿಯನ್ನು ಕೇಳಿದಾಗ ಭಾರ್ಗವಿ ತಾನು ಯಾಕೆ ಇದನ್ನೆಲ್ಲ ಮಾಡಿದ್ದು ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಜೊತೆಗೆ ತಂದೆಯ ಸಾವಿಗೆ ಕಾರಣ ಗಾಯತ್ರಿ ದೇವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ರೆಡ್ ಬುಕ್ ಆ ಒಂದು ಗೋಡನಲ್ಲಿದೆ, ಅದೇ ನಮಗೆ ಬೇಕಾಗಿರ್ತಕ್ಕಂಥ ಮೇನ್ ಎವಿಡೆನ್ಸ್, ಅದೇ ಕಾರಣಕ್ಕೆ ಅದನ್ನು ತೆಗೆದುಕೊಂಡು ಬರೋಕೆ ಹೋಗ್ತಿದ್ದೀನಿ ಅಂದಾಗ ಇವತ್ತು ನಾನು ಹೋಗ್ತೀನಿ, ಮಾವನ ಸಾವಿಗೆ ನಾನು ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿದ ರೆಡ್ ಬುಕ್ಕನ್ನು ತರೋದಕ್ಕೆ ಅರ್ಜುನ್ ಹೊರಡ್ತಾರೆ. ಈ ಒಂದು ವಿಷಯವನ್ನು ಬೃಂದ ತನ್ನ ಅತ್ತೆ ಗಾಯತ್ರಿ ದೇವಿಗೆ ತಿಳಿಸ್ತಾರೆ. ಇದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗೇ ಗಾಯತ್ರಿ ದೇವಿ ಮನೆಗೆ ಬಂದು ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಅವರನ್ನು ನೋಡಿದಂಥ ಭಾರ್ಗವಿ ನೀನು ಯಾಕೆ ಇಲ್ಲಿಗೆ ಬಂದದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಿದು ಭಾರ್ಗವಿ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ನೀನು ಬೇರೆ ನಾನು ಬೇರೆನಾ, ನಾವೆಲ್ಲ ಒಂದೇ ಕುಟುಂಬದವ್ರಲ್ವಾ, ಅದರಲ್ಲಿ ಏನದ ಅಂತ ಗಾಯತ್ರಿ ದೇವಿ ಕೇಳಿದಾಗ ಸುಮ್ಮನೆ ವಿನಾಕಾರಣ ನೀನು ನನ್ನ ಹತ್ರ ಮಾತಾಡೋಕೆ ಬರಬೇಡ, ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ಅಂತ ಹೇಳ್ತಾರೆ. ನಿನಗೆ ಜೈಲು ಶಿಕ್ಷೆ ಗ್ಯಾರಂಟಿ ಪಾಪ, ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ಯಾ ಅಂತ ಹೇಳಿ ಭಾರ್ಗವಿ ಕೆಣಕ್ದಾಗ ಯಾರಿಗೆ ಜೈಲು ಹೋಗೋದು, ಯಾರಿಗೆ ಜೈಲು ನನಗೆ ಹೇಳ್ತಿದ್ಯಾ, ಯಾಕೆ ಯಾವ ನಂಬಿಕೆ ಮೇಲೆ ಈ ರೀತಿ ಮಾತಾಡ್ತಿದ್ಯಾ? ಹೋ, ನನಗೆ ಗೊತ್ತಿದೆ ಭಾರ್ಗವಿ ನೀನು ಯಾವ ನಂಬಿಕೆ ಮೇಲೆ ಮಾತನಾಡ್ತಿದ್ಯಾ ಅಂತ. ಅದೇ ರೆಡ್ ಬುಕ್ ಅಲ್ವಾ, ಆ ರೆಡ್ ಬುಕ್ ಸಿಕ್ಬಿಟ್ರೆ ನನ್ನ ಬಂಡವಾಳನೇ ಹೊರಗಡೆ ತೆಗಿಬಹುದು ಅನ್ನೋ ವಿಶ್ವಾಸದಲ್ಲಿ ನನ್ನನ್ನು ಜೈಲಿಗೆ ಕಳಿಸ್ಬಹುದು ಅಂತ ಮಾತಾಡ್ತಿದ್ಯಾ. ಆದರೆ ರೆಡ್ ಬುಕ್ಕನ್ನು ತರೋಕೆ ಹೋದ್ನಲ್ವ ನಿನ್ನ ಗಂಡ, ಅವನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದ್ಯಾ? ಪಾಪ ನೀನೇನು ರೆಡ್ ಬುಕ್ ತರುವುದಕ್ಕೆ ನಿನ್ನ ಗಂಡನ್ನ ಕಳಿಸ್ದೆ, ಆದರೆ ನಿನ್ನ ಗಂಡ ಅರ್ಜುನನ ರೀತಿ ಚಕ್ರವ್ಯೂಹವನ್ನು ಭೇದಿಸಿದ ನಂತರ ಅಲ್ಲಿಂದ ಬರುವುದಕ್ಕೆ ಆತನಿಗೆ ಗೊತ್ತಿಲ್ಲ. ಅರ್ಜುನ ಆದರೂ ಕೂಡ ಜಸ್ಟ್ ಅವನು ಅಭಿಮನ್ಯು ಥರ, ಹಾಗಾಗಿ ಅವನಿಗೆ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗೋದು ಗೊತ್ತಿತ್ತೆ ಹೊರತು ಹೊರಗಡೆ ಬರುವುದು ಗೊತ್ತಿರಲಿಲ್ಲ. ಹಾಗಾಗಿ ನಿನ್ನ ಗಂಡನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡು ಅಂತ ಹೇಳಿ ವಿಡಿಯೋವನ್ನು ತೋರಿಸ್ತಾರೆ. ಆ ಒಂದು ವಿಡಿಯೋದಲ್ಲಿ ಅರ್ಜುನ ಪರಿಸ್ಥಿತಿಯನ್ನು ನೋಡಿದ್ದೆ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಬಿಕಾಸ್ ಗಾಯತ್ರಿ ದೇವಿಯ ಕಡೆಯ ಹುಡುಗರು ಅರ್ಜುನನ್ನ ಲಾಕ್ ಮಾಡಿದ್ದಾರೆ. ಜೊತೆಗೆ ಆ ರೆಡ್ ಬುಕ್ ಈಗ ನಿನ್ನ ಕಣ್ಣು ಮುಂದೆನೇ ಭಸ್ಮ ಆಗತ್ತೆ ನೋಡ್ತಾ ಇರು. ಅದರ ಜೊತೆಗೆ ನೀನು ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಆಸೆ ಕನಸು ಇಟ್ಕೊಂಡಿದ್ಯಲ್ಲ, ಅದು ಕೂಡ ಭಸ್ಮ ಆಗತ್ತೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ನಂತರ ಅಲ್ಲಿ ಆ ಒಂದು ರೆಡ್ ಬುಕ್ಕನ್ನು ಸುಟ್ಟು ಹಾಕಿ ಬಿಡ್ತಾರೆ ಗಾಯತ್ರಿ ದೇವಿ ಕಡೆ ಹುಡುಗರು. ಆಗ ಅರ್ಜುನ್ ಬೇಡ ಬೇಡ ಅಂತ ಹೇಳಿ ಅವರಿಂದ ಬಿಡಿಸ್ಕೊಂಡು ಆ ಒಂದು ಪುಸ್ತಕವನ್ನು ಆರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿ ನಿಜಕ್ಕೂ ಭಾರ್ಗವಿ ಕುಸಿದು ಹೋಗ್ತಿದ್ದಾಳೆ. ಇದ್ದಂಥ ಆ ಒಂದು ಆಯುಧ ಕೂಡ ನಮ್ಮಿಂದ ದೂರ ಆಗೋಯ್ತಲ್ಲ ಅಂತ ಹೇಳಿ ನಂತರ ಅಲ್ಲಿದ್ದಂಥ ಹುಡುಗರು ಏನೋ ನಮ್ಮ ಮೇಡಮ್ ಗಂಗಾ ವಿಷಯಕ್ಕೆ ಬರ್ತೀಯಾ ನೀನು ಅಂತ ಹೇಳಿ ಹೊಡಿತಿದ್ದಾರೆ, ಬಡಿತಿದ್ದಾರೆ. ಈ ಕಡೆ ಭಾರ್ಗವಿ ಬೇಡ ಅಂತ ಹೇಳಿ ಕೇಳ್ಕೊತಿದ್ದಾಳೆ. ಬಟ್ ಇಲ್ಲಿ ಗಾಯತ್ರಿ ದೇವಿ ಮಾತ್ರ ಯಾವುದಕ್ಕೂ ಕೂಡ ಮಣೆ ಹಾಕ್ತಾ ಇಲ್ಲ. ಅಷ್ಟರಲ್ಲಿ JP ಕೂಡ ಅಲ್ಲಿಗೆ ಬರ್ತಾರೆ. JP ಕೂಡ ಬಂದಿದೆ. ಏನಿದು, ಏನು ಮಾಡ್ತಾ ಇದ್ದೀರಾ ಇಲ್ಲಿ, ಏನಾಯ್ತು ಭಾರ್ಗವಿ ಅಂತ ಹೇಳಿ ಕೇಳಿದಾಗ ಏನಾಯ್ತು ಅಂತ ಕೇಳ್ತಿದ್ಯಾ ಗೆಳೆಯ ಅಂತ ಹೇಳಿ ಶಕ್ತಿ ಪ್ರಸಾದ್ ಬರ್ತಾರೆ. ನಿನ್ನ ಮಗ ಈಗ ನಮ್ಮ ಕಪಿಮುಷ್ಟಿಯಲ್ಲಿ ಇದ್ದಾನೆ, ನಿನ್ನ ಮಗ ಕತೆ ಏನಾಗತ್ತೆ ಅಂತ ಗೊತ್ತಿದ್ಯಾ ಅಂತ ಕೇಳಿದಾಗ ಏನು ಮಾಡಬೇಡಿ ನನ್ನ ಮಗನಿಗೆ ಅಂತ JP ಹೇಳ್ತಾರೆ. ಏನು ಮಾಡಬಾರ್ದ ನಿನ್ನ ಮಗನಿಗೆ, ಹಾಗಿದ್ರೆ ನೀನು ಪರ್ಮನೆಂಟ್ ಆಗಿ ಜೈಲಿಗೆ ಹೋಗಿ ಇರಬೇಕಾಗತ್ತಲ್ವಾ ಅಂತ ಕೇಳಿದಾಗ ನಾನು ಜೈಲಿಗೆ ಹೋಗಿರ್ತೀನಿ, ಆದರೆ ನನ್ನ ಕುಟುಂಬಕ್ಕೆ ನನ್ನ ಅರ್ಜುನ್ಗೆ ಏನು ಮಾಡಬೇಡಿ ಅಂತ JP ಹೇಳ್ತಾರೆ. ಆಗ ಭಾರ್ಗವಿ ಏನು ಮಾತಾಡ್ತಿದ್ರ ಮಾವ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಅಂದಾಗ ನೀನು ಸುಮ್ಮನಿರು ಭಾರ್ಗವಿ, ಈ ಒಂದು ಸಮಯದಲ್ಲಿ ನಾವು ಏನು ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೋಡು JP, ನಿನಗಿರೋ ಬುದ್ಧಿನ ಸ್ವಲ್ಪ ನಿನ್ನ ಸೊಸೆಗೂ ಕೂಡ ಹೇಳ್ಕೊಡು, ತುಂಬಾ ಹಾರಾಡ್ತಾಳವಳು. ನೋಡು, ಈಗ ಏನಾದರೂ ನೀನು ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಿದ್ರೆ ಖಂಡಿತ ನಿನ್ನ ಮನೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನೀನೇನಾದರೂ ಉಲ್ಟಾ ಹೊಡೆದೆ ಅಂದರೆ ಖಂಡಿತ ಎಲ್ಲ ಕೂಡ ನೆಲಸಮ ಆಗಿಬಿಡತ್ತೆ. ಈಗ ನೀನು ನಾಳೆ ಹೋಗಿ ಗಂಗಾ ಅಂತ ಹೇಳಿ ಒಪ್ಕೊಂಡ ನಂತರ ಶಿಕ್ಷೆ ನಿನಗಾಗತ್ತೆ. ಆ ನಂತರ ನಿನ್ನ ಮಗ ನಿನ್ನ ಕೈಗೆ ಸೇರ್ತಾನೆ. ಅದರ್ವೈಸ್ ಖಂಡಿತವಾಗ್ಲೂ ನಿನ್ನ ಮಗನ ಕತೆ ಮುಗಿಯತ್ತೆ, ನಿನ್ನ ಕುಟುಂಬದ ಕತೆ ಮುಗಿಯತ್ತೆ ಅಂತ ಹೇಳ್ತಾರೆ. ಇಲ್ಲ, ನನ್ನ ಮಗನ ಬಿಟ್ಬಿಡಿ, ನನ್ನ ಕುಟುಂಬಕ್ಕೆ ಏನು ಮಾಡಿಬಿಡಿ ಅಂತ ಕಾಲಿಟ್ಕೊಂಡು ಕೇಳ್ಕೊತಾರೆ JP ಶಕ್ತಿ. ಅದನ್ನು
ಬಿಕಾಸ್ ಇಲ್ಲಿ ಶಕ್ತಿನೇ ಹೇಳ್ತಾರೆ, ನೀನು ನನ್ನ ಕಾಲು ಇಟ್ಕೋಬೇಕು, ನನ್ನ ಕಾಲು ಇಟ್ಕೊಂಡು ಕೇಳ್ಕೋಬೇಕು ನೀನು, ಯಾಕಂದರೆ ನೀನು ನನ್ನ ಹೆಂಡತಿನ ಜೈಲಿಗೆ ಕಳಿಸ್ತೀನಿ, ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟೆ, ನನ್ನನ್ನು ಎಷ್ಟೆಲ್ಲ ಸಂಕಷ್ಟಕ್ಕೆ ದೂರದೆ ನೀನು, ಅದಕ್ಕೆಲ್ಲ ನಾನು ಸೇಡ್ ತೀರಿಸ್ಕೋಬೇಕಲ್ವಾ, ನನ್ನ ಕಾಲಿಗೆ ಬಿದ್ದು ಕೇಳ್ಕೊ ನೀನು ಅಂತ ಹೇಳಿರ್ತಾರೆ. ಹಾಗಾಗಿನೇ ಜಿ ಪಿ ಕಾಲಿಗೆ ಬೀಳೋಕೆ ಹೋದಾಗ ಭಾರ್ಗವಿ ಬೇಡ ಮಾವ ಅಂತ ತಡಿತಾಳೆ. ಬಟ್ ಜಿ ಪಿ ಕಾಲು ಇಟ್ಕೋತಾರೆ. ಈ ಕಡೆ ಬಾಯಿ ಮೇಲೆ ಹಾಗೆ ಕೈ ಇಟ್ಕೊಂಡ್ಬಿಡ್ತಾಳೆ ಭಾರ್ಗವಿ. ತುಂಬ ದುಃಖಿತಳಾಗ್ತಿದ್ದಾಳೆ. ಈ ಕಡೆ ಗಾಯತ್ರಿ ದೇವಿ ಹಾಗೆ ಶಕ್ತಿ ಇಬ್ಬರು ಕೂಡ ಕೇಕೆ ಹಾಕ್ತಿದ್ದಾರೆ. ಈ ಕಡೆ ನನ್ನ ಮಗ ಮತ್ತು ಕುಟುಂಬವನ್ನು ಬಿಟ್ಬಿಡಿ, ನಿಮ್ಮ ಕಾಲು ಇಟ್ಕೊಂಡು ಕೇಳ್ಕೊತೀನಿ, ನಾಳೆ ನಾನೇ ಗಂಗಾ ಅಂತ ಒಪ್ಕೋತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಗಾಯತ್ರಿ ದೇವಿ ಸರಿ ಆಯಿತು ಜಿ ಪಿ, ನೀನು ನಾಳೆ ಕೋರ್ಟಿಗೆ ಬಂದು ಗಂಗಾ ಅಂತ ಒಪ್ಕೋಬೇಕು ಅಂದಾಗ ಖಂಡಿತ ಒಪ್ಕೋತೀನಿ. ಭಾರ್ಗವಿ ನೀನು ನಾಳೆ ಕೋರ್ಟಿಗೆ ಹೋಗೋದು ಬೇಡ ಅಂತ ಹೇಳ್ತಾರ. ಆಗ ಗಾಯತ್ರಿ ದೇವಿ ಇಲ್ಲ ಭಾರ್ಗವಿ ಕೋರ್ಟಿಗೆ ಬರಬೇಕು, ಹೇಗೆ ನೀನು ಇವತ್ತು ಶಕ್ತಿ ಕಾಲು ಇಟ್ಕೊಂಡ್ಯೋ ನಾಳೆ ಅವಳು ಬಂದು ಕೋರ್ಟಲ್ಲಿ ನನ್ನ ಕಾಲು ಇಟ್ಕೋಬೇಕಾಗತ್ತೆ, ಆಗ ಮಾತ್ರ ನಿನ್ನ ಕುಟುಂಬದ ಕಡೆ ನಾವು ಕಣ್ಣು ಹಾಕೋದಿಲ್ಲ ಅಂತ ಹೆದರಿಸ್ತಾರೆ. ಸರಿ ಆಯಿತು ಅಂತ ಹೇಳಿದ್ದೆ, ನನ್ನ ಸೊಸೆ ನಾಳೆ ಬರ್ತಾಳೆ, ಕಾಲು ಇಟ್ಕೋತಾಳೆ, ನಾನು ಗಂಗಾ ಅಂತ ಒಪ್ಕೋತೀನಿ, ನನ್ನ ಮಗನ ರಿಲೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಜಿ ಪಿ. ಇತ್ತ ಕಡೆ ಭಾರ್ಗವಿ ದೇವಸ್ಥಾನದಲ್ಲಿ ಅಳ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಜಿ ಪಿ ಬಂದು ಕರ್ಚಿಫ್ ಕೊಡ್ತಾರೆ. ನೋಡು ಭಾರ್ಗವಿ, ಕಣ್ಣೀರು ಹಾಕಬೇಡ, ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಆ ರೀತಿ ಇದೆ, ನೀನು ತುಂಬ ಕಷ್ಟಪಟ್ಟಿದ್ಯಾ ನನ್ನನ್ನು ಇದರಿಂದ ಹೊರಗಡೆ ತರೋದಕ್ಕೆ ಅಂತ, ಬಟ್ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ, ಇಲ್ಲ ಮಾವ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಜೈಲಿಗೆ ಕಳಿಸೋದಿಲ್ಲ, ನಿಮ್ಮನ್ನು ಜೈಲಿಗೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದಾಗ, ಏನು ಮಾಡೋಕ್ಕಾಗಲ್ಲ ಭಾರ್ಗವಿ, ನಮ್ಮ ಹಣೆ ಬರ ಕೆಟ್ಟದಾಗಿದ್ದರೆ ನಾವು ಏನು ಮಾಡೋಕ್ಕಾಗತ್ತೆ, ನಾನು ಮಾಡಿರ್ತಕ್ಕಂಥ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ಪಾಪ ಕರ್ಮಗಳೇ ಇವತ್ತು ನನ್ನನ್ನು ಈ ರೀತಿ ಕಾಡ್ತದೆ, ನೀನೇನು ಮಾಡ್ತೀಯಾ, ದಯವಿಟ್ಟು ಸಮಾಧಾನ ಮಾಡ್ಕೊ, ನಿನ್ನ ಪಾಡಿಗೆ ನೀನು ಇದ್ಬಿಡು, ಜೊತೆಗೆ ನಿನ್ನ ನಂಬೇನೆ ನಾನಿವತ್ತು ಜೈಲಿಗೆ ಹೋಗ್ತಿರೋದು, ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಕೂಡ ನಂಬಿಕೆ ಇದೆ, ನಿನ್ನ ಮೇಲೆ ನಂಬಿಕೆ ಇಟ್ಟೆ ನಾನು ಹೋಗ್ತಿದ್ದೀನಿ, ನೀನು ನನ್ನ ಕುಟುಂಬವನ್ನು ಕಾಪಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಕುಟುಂಬವನ್ನು ಕಾಪಾಡ್ತೀಯ ಅಲ್ವಾ ಮಗಳೇ ಅಂತ ಹೇಳಿ ಜಿ ಪಿ ಭಾರ್ಗವಿಯನ್ನು ಕೇಳ್ತಿದ್ದಾರೆ. ಭಾರ್ಗವಿ, ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನು ಜೈಲಿಗೆ ಹೋಗೋದಕ್ಕೆ ಬಿಡುವುದಿಲ್ಲ, ನಿಮ್ಮನ್ನು ಕಾಪಾಡ್ಕೋತೀನಿ, ಈ ಕುಟುಂಬನೂ ಕೂಡ ಕಾಪಾಡ್ಕೋತೀನಿ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ನಂತರ ಜಿ ಪಿ ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಅರ್ಜುನ್ ಬಿಡುಗಡೆ ಕೂಡ ಆಗಿದೆ. ಅರ್ಜುನನ್ನು ಕೂಡ ಗಾಯತ್ರಿ ದೇವಿ ಮನೆ ಕಳಿಸಿದ್ದಾರೆ. ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರ ಕೈ ಹಿಡ್ಕೊಂಡಿದ್ದೆ. ಇವರಿಬ್ಬರು ನನ್ನ ಎರಡು ಕಣ್ಗಳು. ರವೀಂದ್ರ ನನಗೆ ಸೊಸೆ ಮಾತ್ರ ಕೊಡಲಿಲ್ಲ, ನನ್ನ ಮಗಳನ್ನು ಕೂಡ ಕೊಟ್ಟ. ಇವರಿಬ್ಬರು ನನ್ನ ಕುಟುಂಬವನ್ನು ನೋಡ್ಕೋತಾರೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನು ಮುಂದೆ ನನಗೆ ಯಾವುದೇ ರೀತಿ ಭಯ ಇಲ್ಲ ನನ್ನ ಕುಟುಂಬದ ಬಗ್ಗೆ ಅಂತ ಹೇಳಿದ್ದೆ. ನಾಳೆ ಕೋರ್ಟ್ಗೆ ಹೋಗಿ ಗಂಗಾ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ಹೇಗಾದರೂ ಮಾಡಿ ತನ್ನ ಮಾವನನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಅತ್ತ ಕಡೆ ಬೃಂದ ಕೂಡ ಅಪ್ಪನ ಫೈಲನ್ನು ತನ್ನ ಕಪ್ಪಿ ಮುಷ್ಟಿಗೆ ತೊಗೊಂಡಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಕು.